ಹಲೋ. ಸೊ ಈ ವಿಡಿಯೋಲಿ ನಾವು ಕೋಸ್ಟರ್ ಮಾಡೋಣ. ಕೋಸ್ಟರ್ ಅಂದರೆ ನೀವೀಗ ಲೋಟ ಇಡೋಕ್ಕೆ ಎಲ್ಲ ಒಂದು ಇಟ್ಕೊತೀವಲ್ವ, ಅದನ್ನು ಕೋಸ್ಟರ್ ಅಂತೀವಿ. ಸೊ ನೀವು ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಕಾಫಿ ಲೋಟ ಇಡೋಕ್ಕಾದರೂ ಅಥವಾ ಬಿಸಿ ಪಾತ್ರೆ ಇಡೋಕ್ಕೆ ಯೂಸ್ ಮಾಡ್ಬೋದು. ಲೈಕ್ ನಿಮಗೆ ಡೈಲಿ ಹೇಗೆ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ಕಲಿಯೋದ್ರಿಂದ ನಿಮಗೆ ಬೇಸಿಕ್ ಡಿಸೈನ್ಸ್ ಪರಿಚಯ ಆಗುತ್ತೆ. ಸೊ ದಟ್ ನೀವು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡುವಾಗ ಈಸಿಯಾಗಿ ಹಾಕ್ಬೋದು. ಸಪೋಸ್ ಈಗ ಬೇಬಿ ಫ್ರಾಕ್ಸಲ್ಲೆಲ್ಲ ನಿಮಗೆ ಡಿಸೈನ್ಸ್ ಮಾಡ್ಕೋಬೇಕು ಅಂದರೆ ಈ ಥರ ಪ್ರಾಕ್ಟೀಸ್ ಮಾಡಿದಾಗ ಈಸಿ ಆಗುತ್ತೆ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಸೊ ಕೋಸ್ಟರ್ ಮಾಡೋಕ್ಕೆ ಯಾವ್ಯಾವ ಸ್ಟಿಚಸ್ ಫಾಲೋ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟು ಸ್ಲಿಪ್ ನಾಟ್ ಮಾಡ್ಕೋಬೇಕು. ಸೊ ಈಗ ನಾನು ಸ್ಲಿಪ್ ನಾಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇಷ್ಟೊತ್ತಿಗೆ ಯಾವುದು ಸ್ಟಿಚ್ ಹೇಗೆ ಮಾಡೋದು ಅಂತ ಗೊತ್ತಿದೆ ಅನ್ಕೋತೀನಿ. ಸೊ ಇದು ಸ್ಲಿಪ್ ನಾಟ್ ಮಾಡ್ಕೊಂಡಿದ್ದೀನಿ. ಇವಾಗ ದಾರನ ಈ ಥರ ಹೋಲ್ಡ್ ಮಾಡ್ಕೊಳ್ಳಿ. ಸ್ಲಿಪ್ ನಾಟ್ ಆದಮೇಲೆ 4 ಚೈನ್ಸ್ ಹಾಕ್ತಾಯಿದ್ದೀನಿ. ಸ್ಟಿಚಸ್ನ ಸ್ವಲ್ಪ ಲೂಸಾಗೆ ಹಾಕ್ಕೊಳ್ಳಿ, ತುಂಬ ಟೈಟ್ ಬೇಡ. ಓಕೆ, 1 2 3 4. ಸೊ 4 ಚೈನ್ಸ್ ಹಾಕ್ಕೊಂಡಿದ್ದೀನಿ. 4 ಚೈನ್ಸ್ ಆದಮೇಲೆ ಇದನ್ನು ಸರ್ಕಲ್ ಮಾಡ್ಕೋಬೇಕು. ಸರ್ಕಲ್ ಮಾಡೋಕ್ಕೆ ಫಸ್ಟ್ ಸ್ಟಿಚ್ ಇದೆಯಲ್ಲ ಇಲ್ಲಿ ನೋಡಿ, ಫಸ್ಟ್ ಸ್ಟಿಚ್ ಕಾಣ್ತಿದೆಯಾ? ಫಸ್ಟ್ ಸ್ಟಿಚ್ ಒಳಗಡೆ ಹುಕ್ನ ಇನ್ಸರ್ಟ್ ಮಾಡಿ ಸ್ಲಿಪ್ ಸ್ಟಿಚ್ ಮಾಡ್ಕೊತೀವಿ. ಓಕೆನಾ? ಈಗ ಆಚೆ ತಗೊಂಡು ಆಲ್ರೆಡಿ ಇರೋ ಲೂಪ್ ಒಳಗಡೆ ಸ್ಲಿಪ್ ಸ್ಟಿಚ್ ಮಾಡ್ಕೊತೀವಿ. ಓಕೆನಾ? ಸೊ ಇದು ನಮ್ಮ ಸ್ಲಿಪ್ ಸ್ಟಿಚ್. ಈಗ ನಮಗೊಂಥರ ಒಂದು ಸರ್ಕಲ್ ಬಂದಾಗಿರುತ್ತೆ. ಓಕೆನಾ? ಇದು ನಿಮ್ಮ ಸರ್ಕಲ್. ನೆಕ್ಸ್ಟು ಈಗ 3 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಆದಮೇಲೆ ಈ ಸರ್ಕಲ್ ಒಳಗಡೆ 19 ಡಬಲ್ ಕ್ರೋಶೆ ಹಾಕ್ಕೋತೀನಿ. ಈಗ ಇದು 1 ಡಬಲ್ ಕ್ರೋಶೆ ಥರ ಕನ್ಸಿಡರ್ ಆಗುತ್ತೆ. ಸೊ ಟೋಟಲ್ 20 ಡಬಲ್ ಕ್ರೋಶೆ ಇರುತ್ತೆ. ಸೊ 19 ಡಬಲ್ ಕ್ರೋಶೇಸ್ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಫಸ್ಟ್ ಡಬಲ್ ಕ್ರೋಶೆ, ಸೆಕೆಂಡ್ ಡಬಲ್ ಕ್ರೋಶೆ, ಥರ್ಡ್ ಡಬಲ್ ಕ್ರೋಶೆ, ಓಕೆ, ಫೋರ್ತ್, ಫಿಫ್ತ್, ಫಿಫ್ತ್ ಆಯಿತು. ಸಿಕ್ಸ್ತ್ ಹಾಕ್ಕೊಳ್ಳೋಣ. ಸಿಕ್ಸ್ತ್, ಸೆವೆಂತ್, ಏಯ್ತ್, ನೈನ್ತ್, 10, 11, 12, 13, 14,
15, ಈಗ ಪುಲ್ ಮಾಡ್ಕೊತಾರೆ ಸ್ವಲ್ಪ ಜಾಗ ಮಾಡ್ಕೊಳ್ಳೋ ಥರ. Sixteen, 17, 18, and ಲಾಸ್ಟ್ ಡಬಲ್ ಕ್ರೋಶೆ ಹಾಕೋಣ 19. ಓಕೆ, ಸೊ ಇದಾದಮೇಲೆ ಈ ಚೈನ್ 3 ಮಾಡಿದ್ವಲ್ವ, ಚೈನ್ 3, ಸೊ ಈ ಥರ್ಡ್ ಚೈನ್ ಒಳಗಡೆ ಸ್ಲಿಪ್ ಸ್ಟಿಚ್ ಮಾಡಬೇಕು. ಇನ್ಸರ್ಟ್ ಮಾಡಿ ದಾರ ಎಳ್ಕೊಳ್ಳಿ, ಆಲ್ರೆಡಿ ಇರೋ ಲೂಪ್ ಒಳಗಡೆ ದಾರ ಎಳ್ಕೊಳ್ಳಿ. ಓಕೆನಾ, ಇದು ಈ ಥರ ಸರ್ಕಲ್ ಆಗುತ್ತೆ. ಅರ್ಥ ಆಯ್ತಾ? ಇದಾದಮೇಲೆ ಚೈನ್ 3 ಮಾಡ್ಕೋಬೇಕು. 1, 2, 3 ಚೈನ್ಸ್, ಆಮೇಲೆ 1 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ ಪೂರ್ತಿ ಕಂಪ್ಲೀಟ್ ರಿಂಗ್ ಒಳಗಡೆ 1 ಡಬಲ್ ಕ್ರೋಶೆ ಹಾಕೋಬೇಕು. ಸೊ ಈಗ ಈ ಸರ್ಕಲ್ ಕಂಪ್ಲೀಟ್ ಆಗಿದ್ದಾದಮೇಲೆ ಓಕೆ, ಸೊ ಈಗ ಓಕೆ, ಸೊ ಸರ್ಕಲ್ ಒಳಗಡೆ 19 ಡಬಲ್ ಕ್ರೋಶೆ ಹಾಕಾದ್ಮೇಲೆ ಕಂಟಿನ್ಯೂ ಮಾಡ್ತಿದ್ದೀವಿ. ಚೈನ್ 3 ಮಾಡಿ ಪಕ್ಕದ ಸ್ಟಿಚ್ಚಿಗೆ 1 ಡಬಲ್ ಕ್ರೋಶೆ ಮಾಡಬೇಕು. yarn over, insert the hook, ಡಬಲ್ ಕ್ರೋಶೆ 1 ಡಬಲ್ ಕ್ರೋಶೆ ಮಾಡಿದ್ದೀನಿ. ನೆಕ್ಸ್ಟ್ ಚೈನ್ 2 ಮಾಡ್ಕೊಳ್ಳೋಣ. ಚೈನ್ 2 ಆದಮೇಲೆ ಪಕ್ಕದ 2 ಸ್ಟಿಚ್ ಒಳಗಡೆ ಒಂದೊಂದರಲ್ಲೂ ಒಂದೊಂದು 1 ಡಬಲ್ ಕ್ರೋಶೆ ಮಾಡಬೇಕು. ಸೊ 1 ಡಬಲ್ ಕ್ರೋಶೆ, ಪಕ್ಕದ ಸ್ಟಿಚ್ಚಿಗೆ ಇನ್ನೊಂದು 1 ಡಬಲ್ ಕ್ರೋಶೆ, ಆಯಿತಾ? 1 ಡಬಲ್ ಕ್ರೋಶೆ ಹಾಕಾಯಿತು. ಈಗ ಮತ್ತೆ ಚೈನ್ 2 ಮಾಡ್ಕೊಳ್ಳೋಣ. ಚೈನ್ 2 ಆದಮೇಲೆ ಮತ್ತೆ ಪಕ್ಕದ 2 ಸ್ಟಿಚ್ಚಿಗೆ 1 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, ಪಕ್ಕದ ಸ್ಟಿಚ್ಚಿಗೆ ಇನ್ನೊಂದು ಡಬಲ್ ಕ್ರೋಶೆ. ಓಕೆ, ಅರ್ಥ ಆಯ್ತಾ? ಇದಾದಮೇಲೆ ನೆಕ್ಸ್ಟು ಮತ್ತೆ ಚೈನ್ 2 ಮಾಡ್ಕೊಳ್ಳೋಣ. ಚೈನ್ 2 ಆ್ಯಂಡ್ ಈ ಕಂಪ್ಲೀಟ್ ರಿಂಗ್ನ ಕಂಪ್ಲೀಟ್ ಮಾಡಬೇಕು. ಚೈನ್ 2 ಆದಮೇಲೆ ಪಕ್ಕದ ಚೈನಿಗೆ ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ, ಓಕೆ, ಗೊತ್ತಾಗ್ತಿದೆ ಅಲ್ವಾ? ಇದಾದಮೇಲೆ ಮತ್ತೆ ಚೈನ್ 2, ಪಕ್ಕದ ಚೈನಿಗೆ 1 ಡಬಲ್ ಕ್ರೋಶೆ, ಪಕ್ಕದ ಸ್ಟಿಚ್ಚಿಗೆ ಇನ್ನೊಂದು ಡಬಲ್ ಕ್ರೋಶೆ, ಚೈನ್ 2, ಓಕೆ, ಪಕ್ಕದ ಸ್ಟಿಚ್ಚಿಗೆ 1 ಡಬಲ್ ಕ್ರೋಶೆ, ಇದ್ರ ಪಕ್ಕದ ಸ್ಟಿಚ್ಚಿಗೆ ಇನ್ನೊಂದು 1 ಡಬಲ್ ಕ್ರೋಶೆ. ಇದು ಸೈಕಲ್ ರಿಪೀಟ್ ಮಾಡ್ತಾ ಇರಬೇಕು.
ಸೊ ರಿಂಗ್ ಕಂಪ್ಲೀಟ್ ಆಗೋ ತನಕ ರಿಪೀಟ್ ಮಾಡಬೇಕು. ಓಕೆನಾ? ಸೊ ನಿಮ್ಗೊಂದು ಡಿಸೈನ್ ಬರುತ್ತೆ ಕೊನೆಯಲ್ಲಿ, ಆಯಿತಾ? ಮತ್ತು ಚೈನ್ 2 ಮಾಡ್ಕೊತೀನಿ. ಚೈನ್ 2, 1 ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ, ಚೈನ್ 2, 1 ಡಬಲ್ ಕ್ರೋಶೆ, ಪಕ್ಕದ ಸ್ಟಿಚ್ಚಿಗೆ ಇನ್ನೊಂದು ಡಬಲ್ ಕ್ರೋಶೆ, ಓಕೆ, ಚೈನ್ 2, 1 ಡಬಲ್ ಕ್ರೋಶೆ, ಪಕ್ಕದ ಸ್ಟಿಚ್ಚಿಗೆ 1 ಡಬಲ್ ಕ್ರೋಶೆ, ಆಯಿತಾ? ಸೊ ಈಗ ನಮ್ಮ ರಿಂಗ್ ಹೀಗೆ ಕಾಣ್ತಿದೆ. ಇದಾದಮೇಲೆ ಚೈನ್ 2 ಮಾಡಿಕೊಂಡು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಫಸ್ಟ್ ಚೈನ್ ಹಾಕ್ಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಚೈನ್ 3 ಹಾಕಿದ್ವಲ್ಲ, ಸೊ ಆ ಥರ್ಡ್ ಚೈನ್ ಇದರೊಳಗಡೆ ಸ್ಲಿಪ್ ಸ್ಟಿಚ್ ಮಾಡ್ಕೊತೀವಿ ಈ ಥರ. ಸೊ ಈಗ ನಮಗೊಂದು ಕಂಪ್ಲೀಟ್ ರಿಂಗ್ ಆಯಿತು ಅಲ್ವಾ? ಸೊ ಇದಾದಮೇಲೆ ಏನು ಮಾಡ್ತೀವಿ, ಸೊ ಈಗ ನೆಕ್ಸ್ಟ್ ರೋ ಮಾಡ್ಕೊಳ್ಳೋಣ. ನೆಕ್ಸ್ಟ್ ರೋ ಮಾಡೋಕ್ಕೆ ಫಸ್ಟು ಚೈನ್ 3, 1 2 3, ಆಮೇಲೆ ಈ ಸ್ಪೇಸ್ ಕಾಣ್ತಿದೆಯಲ್ಲ, ಈ ಸ್ಪೇಸ್ ಒಳಗಡೆ 2 ಡಬಲ್ ಕ್ರೋಶೆ ಮಾಡಬೇಕು. 1 ಡಬಲ್ ಕ್ರೋಶೆ, ಆಯಿತಾ? ಇನ್ನೊಂದು ಡಬಲ್ ಕ್ರೋಶೆ, ಸೊ ಈ ಸ್ಪೇಸ್ ಒಳಗಡೆ 2 ಡಬಲ್ ಕ್ರೋಶೆ ಮಾಡಿದ್ದೀವಿ, ಆಯಿತಾ? ಮತ್ತು ಚೈನ್ 2 ಮಾಡಿಕೊಂಡು ಅದೇ ಸ್ಪೇಸ್ ಒಳಗಡೆ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇದೇ ಸ್ಪೇಸ್ ಒಳಗೆ 2 ಡಬಲ್ ಕ್ರೋಶೆ, 1 ಆ್ಯಂಡ್ 2. ನೀವು ಕೈನ ಫ್ಲೆಕ್ಸಿಬಲಾಗಿ ಆಡಿಸ್ತಾ ಇರಬೇಕು, ಓಕೆನಾ? ಆಗ ನೀಟಾಗಿ ಬರುತ್ತೆ ಸ್ಟಿಚಸ್ಸು. ಓಕೆ, ಈಗ ಕಂಟಿನ್ಯೂ ಮಾಡ್ಕೋಬೇಕು. ಸೊ ಈಗ ಕಂಟಿನ್ಯೂ ಮಾಡಬೇಕು. ಮತ್ತು ಚೈನ್ 2 ಹಾಕ್ಕೊಳ್ಳೋಣ. ಚೈನ್ 2 ಹಾಕ್ಕೊಂಡಾದ್ಮೇಲೆ ಪಕ್ಕದ್ದು ಗ್ಯಾಪ್ ಏರಿಯಾಗೆ 2 ಡಬಲ್ ಕ್ರೋಶೆ, 1 2 2 ಡಬಲ್ ಕ್ರೋಶೆ, ಮತ್ತು ಚೈನ್ 2 ಪಕ್ಕದ ಇದೇ ಗ್ಯಾಪ್ ಒಳಗಡೆ ಇನ್ನೊಂದು 2 ಡಬಲ್ ಕ್ರೋಶೆ, 1 ಆ್ಯಂಡ್ 2. ಓಕೆ, ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಫುಲ್ಲು. ಚೈನ್ 2, 2 ಡಬಲ್ ಕ್ರೋಶೆ ಇಂಟು ದ ಗ್ಯಾಪ್, 1 2 chain 2, 2 double crochet, 1 2 okay, chain 2, 2 double crochet, 1 2 chain 2 ಮತ್ತೆ 2 ಡಬಲ್ ಕ್ರೋಶೆ ಸ್ಪೇಸ್ ಒಳಗೆ 1
ಓಕೆ. ಮತ್ತು ಚೈನ್ ಟು ಡಬಲ್ ಕ್ರೋಶೆ ಪಕ್ಕದ ಗ್ಯಾಪ್ ಒಳಗೆ 1 ಓಕೆ, 2 ಚೈನ್ 1 ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ ಓಕೆ, ಚೈನ್ 2 ಡಬಲ್ ಕ್ರೋಶೆ ಇದ್ರ ಗ್ಯಾಪ್ ಒಳಗೆ ಒಂದಾಯಿತು. ಈಗ ಸೆಕೆಂಡ್ ಡಬಲ್ ಕ್ರೋಶೆ ಮತ್ತು ಚೈನ್ 2 ಓಕೆ. ಇದೇ ಗ್ಯಾಪ್ ಒಳಗಡೆ 2 ಡಬಲ್ ಕ್ರೋಶೆ 1 2 ಓಕೆ, ಮತ್ತು ಚೈನ್ 2 ಪಕ್ಕದ ಗ್ಯಾಪ್ ಒಳಗಡೆ 2 ಡಬಲ್ ಕ್ರೋಶೆ ಚೈನ್ 2 ಮತ್ತೊಂದು 2 ಡಬಲ್ ಕ್ರೋಶೆ ಸೇಮ್ ಗ್ಯಾಪ್ ಒಳಗೆ. ನಿಮ್ಗೆ ಹಾಕಬೇಕಾದ್ರೆ ಏನು ಡೌಟ್ ಬಂದರೂ ಕೇಳಿ, ಓಕೆನಾ. ಇದು 2 ಡಬಲ್ ಕ್ರೋಶೆ ಚೈನ್ 2 ಪಕ್ಕದ ಗ್ಯಾಪ್ ಒಳಗಡೆ 2 ಡಬಲ್ ಕ್ರೋಶೆ ಇನ್ನೊಂದು ಡಬಲ್ ಕ್ರೋಶೆ ಆಮೇಲೆ ಚೈನ್ 2 2 ಡಬಲ್ ಕ್ರೋಶೆಸ್ ಓಕೆ, ಚೈನ್ 2 ಪಕ್ಕದ ಗ್ಯಾಪ್ ಒಳಗಡೆ 2 ಡಬಲ್ ಕ್ರೋಶೆ. ಮತ್ತು ಚೈನ್ 2 ಅದೇ ಗ್ಯಾಪ್ ಒಳಗಡೆ 2 ಡಬಲ್ ಕ್ರೋಶೆ ಒಂದಾಯಿತು. ನಿಧಾನಕ್ಕೆ ಹಾಕಿ, ಬೇಗ ಹಾಕಬೇಕಂತ ಏನಿಲ್ಲ. ಜಸ್ಟ್ ಆ ಕೌಂಟ್ನ ಮಿಸ್ ಮಾಡ್ಕೋಬೇಡಿ, ಗ್ಯಾಪ್ ಅದು ಇದು ಬರುತ್ತೆ. ಸೊ ಕೌಂಟ್ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಸೊ ಇವಾಗ ಎಲ್ಲ ಗ್ಯಾಪ್ಸಲ್ಲೂ ಚೈನ್ 2 ಡಬಲ್ ಕ್ರೋಶೆ ಚೈನ್ 2 ಡಬಲ್ ಕ್ರೋಶೆ ಮಾಡಿದ್ದೀವಿ. ಈಗ ಫಸ್ಟು 3 ಚೈನ್ ಮಾಡಿದ್ವಲ್ಲ, ಆ ಚೈನ್ ಒಳಗಡೆ ಸ್ಲಿಪ್ ಸ್ಟಿಚ್ ಮಾಡ್ಕೊಬಿಡಿ. ಇದು ಸ್ಲಿಪ್ ಸ್ಟಿಚ್. ಸೊ ಇದು ನೆಕ್ಸ್ಟ್ ರೋ ಆದಮೇಲೆ ಹೀಗೆ ಕಾಣುತ್ತೆ ನೋಡಿ ನಿಮ್ಮ ಕೋಸ್ಟರ್. ಓಕೆ, ಸೊ ಲಾಸ್ಟ್ ರೋ ಮಾಡೋಣ. ಸೊ ಇವಾಗ ನಮ್ಮ ಹತ್ರ ಚೈನ್ 2 ಸ್ಪೇಸಸ್ ಇದೆ. ಸೊ ಅಂದರೆ ಈ ಸ್ಪೇಸ್, ಈ ಚೈನ್ 2 ಹಾಕಿದ್ದೀವಿ ನೋಡಿ, 1 2 ಇದ್ರ ಮಧ್ಯೆ ಒಂದು ಸ್ಪೇಸ್ ಇದೆ. ಅದರೊಳಗಡೆ ನಾವು 6 ಡಬಲ್ ಕ್ರೋಶೆ ಮಾಡಬೇಕು. ಓಕೆ, ಸೊ ಫಸ್ಟು ಈಗ ರೋ 4 ಮಾಡೋದು ನಾವು. ಸೊ 6 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ಪಕ್ಕದ್ದು ಆ ಚೈನ್ 2 ಗ್ಯಾಪಲ್ಲಿ. ಕಂಟಿನ್ಯೂ ಮಾಡೋಣ. ಈಗ ಇದು ನಮ್ಮ ಚೈನ್ 2 ಸ್ಪೇಸ್. ಸೊ ಇದರೊಳಗಡೆ ನಾವು 6 ಡಬಲ್ ಕ್ರೋಶೆ ಮಾಡ್ತೀವಿ. ಸೊ 1 2 ಸೊ
3 4 5 ಸ್ವಲ್ಪ ಗ್ಯಾಪ್ ಮಾಡ್ಕೋತಾ ಇರಬೇಕು, ಹಿಂಗೆ ಹೇಳ್ಕೊಳ್ಳಿ ಸ್ವಲ್ಪ. 6 ಓಕೆನಾ? ಹಾಕಬೇಕಾದ್ರೆ ನಿಮಗೆ ಡೌಟ್ಸ್ ಬರ್ಬೋದು, ಕೇಳಿ ಏನು ಡೌಟ್ಸ್ ಬಂದ್ರೂ. ಇವಾಗ ನೆಕ್ಸ್ಟ್ ಸ್ಪೇಸಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿ ದಾರ ಮೇಲೆ ತಗೊಂಡು ಈ ಫಸ್ಟ್ ಲೂಪ್ ಒಳಗಡೆ ಎಳ್ಕೋಬೇಕು. ಇದು ನಿಮ್ಮ ಸ್ಲಿಪ್ ಸ್ಟಿಚ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಸೇಮ್ ರಿಪೀಟ್ ಮಾಡಬೇಕು. ಈ ಚೈನ್ 2 ಸ್ಪೇಸ್ ಇದೆಯಲ್ಲ, ಇದರೊಳಗೆ 6 ಡಬಲ್ ಕ್ರೋಶೆ. 1 ಓಕೆ, 2 3 4 5 6 ಓಕೆ. ಈಗ ಈ ದೊಡ್ಡ ಹೋಲ್ ಒಳಗಡೆ ಸ್ಲಿಪ್ ಸ್ಟಿಚ್. ಓಕೆ, ನೆಕ್ಸ್ಟ್ ಚೈನ್ 2 ಸ್ಪೇಸಲ್ಲಿ 6 ಡಬಲ್ ಕ್ರೋಶೆ. 1 2 3 4 5 6 ಓಕೆ. ಈಗ ಪಕ್ಕದ್ರೊಳಗಡೆ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳೋಣ, ಸರಿನಾ? ಮತ್ತು ಚೈನ್ 2 ಸ್ಪೇಸಲ್ಲಿ 6 ಡಬಲ್ ಕ್ರೋಶೆ. 1 2 3 4 5 6 ಪಕ್ಕದ ಗ್ಯಾಪ್ ಒಳಗೆ ಸ್ಲಿಪ್ ಸ್ಟಿಚ್. ಓಕೆ, ನೆಕ್ಸ್ಟ್ 2 ಚೈನ್ ಸ್ಪೇಸಲ್ಲಿ 6 ಡಬಲ್ ಕ್ರೋಶೆ. 1 2 3 4 5 6 ಓಕೆ. ಈಗ ಪಕ್ಕ ಚೈನ್ ಒಳಗಡೆ ಸ್ಲಿಪ್ ಸ್ಟಿಚ್. ಎಸ್, 2 ಚೈನ್ ಸ್ಪೇಸಲ್ಲಿ 6 ಡಬಲ್ ಕ್ರೋಶೆ. ಇದೇ ಥರ ಫುಲ್ ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಅಲ್ಲಿ ಬರೋ ತನಕ ಕಂಟಿನ್ಯೂ ಮಾಡಬೇಕು. ಓಕೆನಾ? 2 ಚೈನ್ ಸ್ಪೇಸಲ್ಲಿ 6 ಡಬಲ್ ಕ್ರೋಶೆ. 1 2
1 2 3 4 5 6 ಓಕೆ. ಈಗ ಪಕ್ಕದೊಳಗಡೆ ಸ್ಲಿಪ್ ಸ್ಟಿಚ್. ಸೇಮ್ ಪ್ರಾಸೆಸ್ ನೀವು ಕಂಟಿನ್ಯೂಸ್ ಆಗಿ ಹಾಕಬೇಕು ಅಷ್ಟೇ. ಇಲ್ಲಿಗೆ ಎಂಡ್ ಆಗೋ ತನಕ ಹಾಕಬೇಕು. ಓಕೆ. ನೆಕ್ಸ್ಟ್ ಚೈನ್ ಟು ಸ್ಪೇಸಲ್ಲಿ 6 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಸ್ವಲ್ಪ ಲೆಂದಿ ಅನಿಸ್ಬೋದು ನಿಮಗೆ, ಬಟ್ ಈಸಿ ಇದೆ. ಸೇಮ್ ಸ್ಟಿಚ್ ರಿಪೀಟ್ ಮಾಡೋದು, ಎಲ್ಲೂ ಏನು ಕನ್ಫ್ಯೂಷನ್ಸ್ ಇರಲ್ಲ. ಓಕೆ. 2 3 4 5 6 ಕಾಣಿಸ್ತಿದೆ ಅಲ್ವಾ? ಸೊ ನೆಕ್ಸ್ಟು ಪಕ್ಕದೊಳಗಡೆ ಸ್ಲಿಪ್ ಸ್ಟಿಚ್. ಎಸ್. ನೆಕ್ಸ್ಟ್ ಚೈನ್ ಟು ಸ್ಪೇಸಲ್ಲಿ 6 ಡಬಲ್ ಕ್ರೋಶೆ. 1 2 3 4 5 6 ಎಸ್. ಸೊ ಈಗ ಈ ಚೈನ್ ಸ್ಪೇಸಲ್ಲಿ 6 ಡಬಲ್ ಕ್ರೋಶೆ. 1 2 3 4 5 6 ಓಕೆ. ಸೊ 6 ಡಬಲ್ ಕ್ರೋಶೆ ಮುಗ್ದಿದೆ. ಇವಾಗ ನೀವು ಚೈನ್ 3 ಮಾಡಿಕೊಂಡು 1 2 3 ಈ ಮುಂಚೆ ಫಸ್ಟಲ್ಲಿ ಚೈನ್ 3 ಹಾಕ್ಕೊಂಡಿದ್ವಲ್ಲ, ಅದರದ್ದು ಥರ್ಡ್ ಚೈನ್ ಒಳಗಡೆ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು ಹೀಗೆ. ಸೊ ನಿಮ್ಮ ಕೋಸ್ಟರ್ ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ. ಓಕೆ. ಈ ದಾರನ ಸ್ವಲ್ಪ ಗಟ್ಟಿ ದೊಡ್ಡದಾಗಿ ಎಳ್ಕೊಂಡು ಕಟ್ ಮಾಡ್ಕೊಂಬಿಡೋಣ. ಸೊ ಇದನ್ನು ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಎಳ್ಕೊಂಡು ಉಳಿದಿರೋ ದಾರಗಳನ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ. ಓಕೆ. ಸೊ ನಿಮ್ಮ ಕೋಸ್ಟರ್ ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸುತ್ತೆ ನೋಡಿ ಡಿಸೈನು. ಚೆನ್ನಾಗಿದೆ ಅಲ್ಲ ಡಿಸೈನ್? ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ನೀವು ಯಾವ ಸ್ಟಿಚ್ ಹೇಗೆ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಒನ್ ಆಫ್ ದ ಡಿಸೈನ್ಸ್. ಓಕೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು.